ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ವಿಶೇಷವಾಗಿ ಗುರುಗಳೇ, ನಮ್ಮ ಮೇಲೆ ಯಾವ ದೇವರ ಅನುಗ್ರಹ ಇದೆ, ಯಾವ ದೇವರು ನಮ್ಗೆ ಒಲಿತಾ ಇದ್ದಾನೆ. ನಮ್ಮ ಮನೇಲಿ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಾಯಿದ್ದೀವಿ, ಯಲ್ಲಮ್ಮಂಗೆ ಪೂಜೆ ಮಾಡ್ತಾಯಿದ್ದೀವಿ, ಪರಮೇಶ್ವರನಿಗೆ ಪೂಜೆ ಮಾಡ್ತಾಯಿದ್ದೀವಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾ ಇದ್ದೀವಿ, ಗಣಪತಿ ಪೂಜೆ ಮಾಡಿಸ್ತಾ ಇದ್ದೀವಿ, ನಾಗರದ ಪೂಜೆ ಮಾಡಿಸ್ತಾ ಇದ್ದೀವಿ, ಎಲ್ಲ ಪೂಜೆನೂ ಮಾಡಿಸ್ತಾ ಇದ್ದೀವಿ. ಆದರೆ ಯಾವ ದೇವರ ಅನುಗ್ರಹ ನಮ್ಮ ಮೇಲಿದೆ, ಯಾವ ದೇವರು ನಮ್ಮನ್ನು ಕಾಪಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಯಾಕೆ ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಅಂದರೆ, ಯಾವ ದೇವರ ಅನುಗ್ರಹ ನಮ್ಮ ಮೇಲಿದೆ ಅಂತ ಗೊತ್ತಾಗುತ್ತೋ ಅಂತಹ ದೇವರನ್ನು ಕುರಿತು ಕರೆಕ್ಟಾಗಿ ಪೂಜೆ ಮಾಡಿದ್ದಾದರೆ ಜೀವನದಲ್ಲಿ ಒಂದಷ್ಟು ಅಭಿವೃದ್ಧಿ, ಅನುಕೂಲ ಎಲ್ಲವೂ ಸಿಗುತ್ತೆ ಅಂತಕ್ಕಂಥ ಉದ್ದೇಶದಲ್ಲಿ ದೇವರ ಅನುಗ್ರಹಕ್ಕೋಸ್ಕರ ಕೇಳ್ಕೊಂಬರ್ತಾರೆ. ನಾವು ಪ್ರಶ್ನೆಯಲ್ಲಿ ಹಾಕಿದಾಗ ಅಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ದೇವರು. ಫಸ್ಟು ಮೊದಲನೇ ಸಲ ಹಾಕಿದಾಗ ಹೆಣ್ಣು ದೇವರ ಗಂಡು ದೇವರ, ಎರಡನೇ ಸಲ ಹಾಕಿದಾಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಈ ಅವತಾರದಲ್ಲಿ ಯಾವ ಅವತಾರ, ಈ ಒಂದು ಅವತಾರದಲ್ಲಿ ಇರ್ತಕ್ಕಂಥ ದೇವಿ ಕೈಯಲ್ಲಿ ಏನೇನು ಇಟ್ಕೊಂಡಿದ್ದಾಳೆ, ಯಾವ್ಯಾವ ಥರ ಅವಳು ನಿಮಗೆ ಹಿಂದೆ ಬೆನ್ನೆಲುಬಾಗಿ ನಡೆಸ್ತಾ ಇದ್ದಾಳೆ, ಅಥವಾ ಯಾವ ಪರಮೇಶ್ವರ ಇದ್ದರೆ ಯಾವ ಥರ ನಿಮ್ಮನ್ನು ನಡೆಸ್ತಾ ಇದ್ದಾನೆ ಅಂತಕ್ಕಂಥ ವಿಚಾರ ಸಂಪೂರ್ಣವಾಗಿ ತಿಳಿಯುತ್ತೆ ಪ್ರಶ್ನಾಶಾಸ್ತ್ರದಲ್ಲಿ. ಅಥವಾ ನೀವೇ ಕಂಡುಹಿಡಿಬೇಕು ಆ ಥರದೊಂದು ಮಾರ್ಗ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಯಾವ ಥರ ಕಂಡುಹಿಡಿಯೋದು ದೇವರನ್ನು ಅಂತ ನೋಡಿ. ನೀವು ಒಂದು ಕೆಲಸ ಮಾಡಿ, ಒಂದು ವೈಟ್ ಪೇಪರಲ್ಲಿ ಸಣ್ಣ ಸಣ್ಣ ಪೇಪರ್ಗಳು ತಗೊಳ್ಳಿ. ಒಂದು 5 ಪೇಪರಲ್ಲಿ ನಿಮಗೆ ಇಷ್ಟವಾಗಿರ್ತಕ್ಕಂಥ, ನೀವು ಆರಾಧನೆ ಮಾಡುವಂತಹ ನಿಮಗೆ ಇಷ್ಟವಾಗಿರ್ತಕ್ಕಂಥ ನಿಮ್ಮ ಮನೆ ದೇವರಾಗಿರ್ಬೋದು, ನಿಮ್ಮ ಕುಲದೇವರಾಗಿರ್ಬೋದು, ನಿಮ್ಮ ಸ್ಥಳ ದೇವರಾಗಿರ್ಬೋದು, ಅಥವಾ ಯಾರೋ ಗುರುಗಳು ಹೇಳಿ ನೀವು ಪೂಜೆ ಮಾಡ್ತಾ ಇರ್ತಕ್ಕಂಥ ದೇವರಾಗಿರ್ಬೋದು, ಅಂತಹ 5 ಹೆಸರುಗಳನ್ನ ಬರೆದಿಟ್ಬಿಡಿ. 5 ಹೆಸರುಗಳನ್ನ ಬರೆದಿಡಬೇಕು. ಮತ್ತು ದೇವರ ಸಾನ್ನಿಧ್ಯದಲ್ಲಿ ಈ ಒಂದು ಕೆಲಸವನ್ನು ನೋಡಬೇಕು ನೀವು. ದೇವರ ಸಾನ್ನಿಧ್ಯ ಅಂತ ಹೇಳಿದ್ರೆ ನಿಮ್ಮ ದೇವ್ರ ಮನೆ ಹತ್ರ ಇದನ್ನು ನೋಡ್ಬೋದು. ಅಥವಾ ಒಂದು ಪೀಠನ ರೆಡಿ ಮಾಡಿಕೊಂಡು ಆ ಪೀಠದ ಮೇಲೆ 2 ದೀಪವನ್ನು ಇಟ್ಟು, ಆ ಕಡೆ ಈ ಕಡೆ ದೀಪವನ್ನು ಇಟ್ಟು, ದೀಪಕ್ಕೆ ಚೆನ್ನಾಗಿ ಅರಿಶಿನ ಕುಂಕುಮ ಹೂವು ಗಂಧಗಣ್ಣ ಇಟ್ಟು ಪೂಜೆಯನ್ನು ಮಾಡಿ, ಆಮೇಲೆ 5 ಚೀಟಿಯನ್ನು ಬರೆದು 5 ಚೀಟಿಯನ್ನು ಇಟ್ಬಿಡಿ. ಇಟ್ಟು ಏನು ಮಾಡಬೇಕು, ತುದಿ ಕರೆಕ್ಟಾಗಿರ್ತಕ್ಕಂಥ ಅಕ್ಕಿ ಕಾಳನ್ನು ತಗೋಬೇಕು. ಅಕ್ಕಿ ಕಾಳು ಒಂದಷ್ಟು ಅಕ್ಕಿಯನ್ನು ತಗೋಬೇಕು. ಆ ಅಕ್ಕಿಗೆ ಒಂದು ಚೂರು ತುಪ್ಪ ಹಾಕಿ ಅರಿಶಿನ ಹಾಕಿ ಚೆನ್ನಾಗಿ ಕಲಸಿ ಅಕ್ಷತೆಯನ್ನು ಮಾಡಿಕೊಂಡು ದೇವರನ್ನು ಸ್ಮರಿಸುತ್ತಾ ಪ್ರಾರ್ಥನೆಯನ್ನು ಮಾಡುತ್ತಾ, ಪರಮಾತ್ಮ ನೀನು ನನಗೆ ಯಾವ ರೂಪದಲ್ಲಿ ಒಲಿದಿದೆಯಾ, ಎಲ್ಲವೂ ಒಂದೇ, ಎಲ್ಲ ಶಕ್ತಿಗಳು ಒಂದೇ, ನಾವು ಅದನ್ನು ಆದಿಶಕ್ತಿ ಅಂಥೇಳಿ ಕರಿತೀವಿ, ಪರಮೇಶ್ವರ ಅಂಥೇಳಿ ಕರಿತೀವಿ. ಅಂತಹ ಸ್ವರೂಪದಲ್ಲಿ ನೀನು ಯಾವ ಸ್ವರೂಪದಲ್ಲಿ ನನಗೆ ಅನುಗ್ರಹ ಮಾಡ್ತಾ ಇದೆಯಾ ಅಂಥೇಳಿ ಅಕ್ಷತೆಯನ್ನು ತೆಗೆದು ಹೀಗೆ ಇಟ್ಕೋಬೇಕು. ಅಕ್ಷತೆ ಹೀಗೆ ತೆಗೆದು ಆ ಚೀಟಿಗಳ ಮುಂದೆ ಅಕ್ಷತೆಯನ್ನು ಗುಂಪು ಮಾಡಿ ಇಡಿ. ಗುಂಪು ಮಾಡಿ ಇಟ್ಟ ಮೇಲೆ ದೇವರನ್ನು ಸ್ಮರಿಸ್ಕೊಂಡು ಆ ಗುಂಪುಗಳಲ್ಲಿರ್ತಕ್ಕಂಥ ಅಕ್ಷತೆಯನ್ನು ಜೋಡಿಯಾಗಿ ಎಣಿಸಿ. 1 ಜೊತೆ 2 ಜೊತೆ 3 ಜೊತೆ ಈ ಥರ ಜೋಡಿ ಎಣಿಸಿ. ಎಣಿಸಿದಾಗ ಯಾವ ಜೋಡಿ 5 ಜೊತೆ ಅಥವಾ 9 ಜೊತೆ ಜೋಡಿಗಳು ಬಂತೋ ಆ ದೇವರು ನಿಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ, ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾನೆ ಅಂತಕ್ಕಂಥ ವಿಚಾರವನ್ನು ನೀವು ತಿಳ್ಕೊಂಡು ನೆಕ್ಸ್ಟು ಆ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಾರದಲ್ಲಿ ಪೂಜೆ ಆರಾಧನೆಯನ್ನು ಮಾಡೋದು,
ಆ ದೇವರ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಪೂಜೆಯನ್ನು ಮಾಡುವಂಥದ್ದು, ಇಂಥದ್ದೆಲ್ಲ ಮಾಡ್ಕೊಳ್ತಾ ಹೋಗ್ಬೋದು. ಹೋದಾಗ ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ ವಿಶೇಷವಾಗಿರ್ತಕ್ಕಂಥ ಅನುಕೂಲ, ಅನುಗ್ರಹ ಎಲ್ಲವೂ ಆಗುತ್ತೆ. ಈ ದೇವರು ಕೊಡುವಂತಹ ಸೂಚನೆಯನ್ನು ನೀವು ನೋಡಬೇಕಾಗತ್ತೆ. ಇದು ಸುಮ್ಮನೆ ಏನೋ ಒಂದು ನಾನು ಹೇಳಿದ್ದಲ್ಲ. ಪ್ರಶ್ನಾಶಾಸ್ತ್ರದಲ್ಲಿ ತಾಂಡೂಲ ಶಾಸ್ತ್ರ ಅಂತ ಹೇಳಿದೆ. ಆ ತಾಂಡೂಲ ಶಾಸ್ತ್ರದಲ್ಲಿ ದೈವ ನಿರ್ಣಯ ಅಂತ ಇದರ ಅರ್ಥ, ಇದರ ಹೆಸರು. ಈ ದೈವ ನಿರ್ಣಯದಲ್ಲಿ ಯಾವ ದೇವರು ನಿಮಗೆ ಒಲಿದಿದ್ದಾನೆ ಅಂತಕ್ಕಂಥ ವಿಚಾರ ಗೊತ್ತಾಗುತ್ತೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. 1 ಜೋಡಿ, 2 ಜೋಡಿ, 3 ಜೋಡಿ, ಅಥವಾ ಜೋಡಿ ಮಾಡಿರಬೇಕು. 5 ಅಥವಾ 9 ಜೋಡಿಗಳು ಬಂದಾಗ ಅದೇ ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವರು. ನಾನು ಇದೇ ಥರ ಪ್ರಶ್ನೆಯನ್ನಾಗದಾಗ ಎಷ್ಟೇ ಸಲ ಹಾಕಿದ್ರೂ 9 ಜೊತೆ ಅಕ್ಷತೆ ಹೋಗಿ ಯಕ್ಷಿಣಿ ಹತ್ರ ಕೂತ್ಕೊಳ್ಳುತ್ತೆ. ಹಾಗಾಗಿ ಆ ಒಂದು ಯಕ್ಷಿಣಿಯ ಸಿದ್ಧಿಯನ್ನು ತೊಗೊಂಡಿರೋದನ್ನ ಆ ಥರ ಆಗುತ್ತೆ. ನನ್ನ ವಿಚಾರ ಬೇರೆ. ಆದರೆ ನೀವು ನಿಮ್ಮ ಒಂದು ಇಷ್ಟ ದೇವರನ್ನ ತೊಗೋಬೇಕು, ಒಂದು ಅನುಕೂಲವನ್ನು ಮಾಡ್ಕೋಬೇಕು ಅಂದರೆ ಈ ಥರದ ಕೆಲಸಗಳನ್ನ ಮಾಡ್ಕೊಂಬನ್ನಿ. ಆವಾಗ ಆ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪೂಜೆ, ನೈವೇದ್ಯ, ಆರತಿ ಎಲ್ಲವೂ ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಅನುಕೂಲ ನಿಮಗಾಗುತ್ತೆ. ಇದೊಂದು ಸಣ್ಣದಾಗಿರ್ತಕ್ಕಂಥ ತಂತ್ರ. ಮುಂದೆ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ಇದೆ, ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ಇದೆ. ವಿಡಿಯೋಗಳನ್ನ ನೋಡ್ತಾ ಇರಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲನ್ನು ಉಳಿಸಿ ಬೆಳೆಸಿ. ನಿಮ್ಮ ಒಂದು ಏನಾದರೂ ಪ್ರಶ್ನೆಗಳಿದ್ದರೆ ನಮ್ಮನ್ನು ಸಂಪರ್ಕ ಮಾಡಿ. ನಮಸ್ಕಾರ.